ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂಥ ಘನಘೋರ ಕೃತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಇಡೀ ರಾಷ್ಟ್ರ ಇವತ್ತು ಚರ್ಚೆ ಮಾಡ್ತಾ ಇದೆ. ಸ್ನೇಹಿತರೆ, ಈ ವಿಡಿಯೋನ ನೀವು ಮಿಸ್ ಮಾಡದೆ ನೋಡಿ, ಯಾಕೆಂದರೆ ಮನುಷ್ಯನ ಶವ ಮಣ್ಣೊಳಗೆ ಸೇರಿದ ನಂತರ ಮರುಕ್ಷಣದಿಂದಲೇ ಅದರ ಪ್ರೋಸೆಸ್ ಹೇಗಿರುತ್ತೆ ಅಂತ ಅನೇಕ ಚರ್ಚೆಗಳು ಇವತ್ತಿಗೂ ಕೂಡ ನಡೀತಾ ಇದೆ. ನಾನು ಕಳೆದ ವಿಡಿಯೋದಲ್ಲೂ ಕೂಡ ನಿಮಗೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಕೂಡ ಹೇಳಿದ್ದೆ. ಯಾಕೆಂದರೆ ಈ ಶಾಲೋ ಗ್ರೇವಿಯಲ್ಲಿ ನಾವು ಯಾವುದೇ ಮೃತದೇಹವನ್ನು ಹೂತಾಗ, ಅದು ಕೂಡ ಫ್ಯಾಟಿ ಮಹಿಳೆಯರಿದ್ದರೆ, ಆ ಒಂದು 3 ಅಡಿ ಅಥವಾ 4 ಅಡಿ ತೇವಾಂಶದ ಮಣ್ಣಲ್ಲಿ ಏನೂ ಕೂಡ ಆಗಿರೋದೇ ಇಲ್ಲ ಮಹಿಳೆಯರ ಶವಗಳು ಅಂತ. ಹಾಗಾಗಿ ಈ ಥರದ ಅನೇಕ ಕುತೂಹಲಕಾರಿ ವಿಷಯಗಳನ್ನು ನಮ್ಮೆಲ್ಲರೂ ಕೂಡ ತುಂಬ ಕಾಡ್ತಾನೆ ಇರುತ್ತೆ. ಆದರೆ ಮಣ್ಣೊಳಗೆ ಸೇರಿದ ನಂತರ ಆ ದೇಹ ಯಾವ ರೀತಿಯಾದಂಥ ಬದಲಾವಣೆಗಳನ್ನು ಕಾಣ್ತಾ ಹೋಗುತ್ತೆ ಅನ್ನೋದನ್ನೇ ಅನೇಕ ವಿಜ್ಞಾನಿಗಳು ನಿರಂತರವಾಗಿ ಸಂಶೋಧನೆಗಳನ್ನು ನಡೆಸಿ ಒಂದು ಫಲಿತಾಂಶವನ್ನು ಕೂಡ ಕಂಡುಕೊಂಡಿದ್ದಾರೆ. ಹಾಗಾಗಿ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಅಂತಲೂ ಅನಿಸುತ್ತೆ. ನಮ್ಮ ಒಂದು ದೇಹ ಮಣ್ಣನ್ನು ಸೇರಿದ ನಂತರ ಯಾವ ರೀತಿಯಾದಂಥ ಬದಲಾವಣೆಗಳನ್ನು ಕಾಣುತ್ತೆ ಅನ್ನೋ ಭವಿಷ್ಯದ ಇಂಪಾರ್ಟೆಂಟ್ ವಿಷಯಗಳನ್ನು ಕೂಡ ನೀವು ತಿಳಿದುಕೊಳ್ಬಹುದು. ಅನೇಕ ಫ್ಯಾಮಿಲಿಗಳಲ್ಲಿ ಕೆಲವೊಬ್ಬರನ್ನ ಹೂಳ್ತಾರೆ, ಕೆಲವೊಬ್ಬರನ್ನ ಮಣ್ಣು ಮಾಡ್ತಾರೆ, ಇನ್ನು ಕೆಲವೊಬ್ಬರನ್ನ ವಿದ್ಯುತ್ ಚಿತಾಗಾರಕ್ಕೂ ಕೂಡ ತಳ್ಳಿಬಿಡ್ತಾರೆ. ಆದರೆ ಮನುಷ್ಯನ ಶವ ಒಂದು ಬಾರಿ ಮಣ್ಣನ್ನು ಸೇರಿದ ನಂತರ ಆ ಸೆಕೆಂಡ್ನ ನೆಕ್ಸ್ಟ್ ಯಾವ ರೀತಿಯಾದಂಥ ಪ್ರೋಸೆಸ್ ನಡೀತಾ ಹೋಗುತ್ತೆ ಅಂತ. ಆರಂಭದಲ್ಲಿ 15 ನಿಮಿಷದಿಂದ 30 ನಿಮಿಷಗಳವರೆಗೆ ಆ ಅವಧಿಯನ್ನು ನಾವು ಪ್ಯಾಲರ್ ಮಾರ್ಟಿಸ್ ಅಂತ ಹೇಳಿ ಕರಿತೀವಿ. ಅಂದರೆ ಆ ಅವಧಿಯಲ್ಲಿ ಮನುಷ್ಯನ ಮೃತದೇಹದ ಶರೀರದಲ್ಲಿ ರಕ್ತ ಸಂಚಾರ ನಿಂತು ಬಿಡುತ್ತೆ. ಹೀಗೆ ರಕ್ತ ಸಂಚಾರ ನಿಲ್ಲೋದ್ರಿಂದ ಶರೀರ ಬಿಳಿಚ್ಕೊಂಡು ಬಿಡುತ್ತೆ. ಅದಾದ ಮೇಲೆ ಚರ್ಮದ ಬಣ್ಣ ಬಿಳಿ ಬಣ್ಣಕ್ಕೆ ತಿರುಗುತ್ತೆ, ಬಿಳುಪಾಗಿ ಕಾಣಲಿಕ್ಕೆ ಶುರುವಾಗುತ್ತೆ. ಇದು ಆರಂಭದ 15 ನಿಮಿಷಗಳಿಂದ 30 ನಿಮಿಷಗಳ ಅವಧಿ. ಅದಾದ ಮೇಲೆ ಅರ್ಧ ಗಂಟೆಯಿಂದ 12 ಗಂಟೆಯವರೆಗಿನ ಅವಧಿಯನ್ನು ನಾವು ಆಲ್ಗರ್ ಮಾರ್ಟಿಸ್ ಅಂತ ಹೇಳಿ ಕರಿತೀವಿ. ಅಂದರೆ ದೇಹದ ತಾಪಮಾನ ನಮಗೆ ಅಂದಾಜು ಒಂದು 37 ಡಿಗ್ರಿ ಸೆಲ್ಸಿಯಸ್ ಅನ್ನೋದು ಗೊತ್ತಿದೆ. ನಮ್ಮ ದೇಹದ ತಾಪಮಾನ ಸುತ್ತಮುತ್ತಲಿನ ಪರಿಸರದ ತಾಪಮಾನಕ್ಕೆ ಇಳಿತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಈ ವ್ಯತ್ಯಾಸವನ್ನು, ಈ ಡಿಫ್ರೆನ್ಸ್ನ ನಾವು ಸೈನ್ಸ್ನಲ್ಲಿ ಏನು ಮಾಡ್ತಾರೆ ಅಂದರೆ 1.5 ಅಂದರೆ 1.5ರಿಂದ ಭಾಗಿಸಿ ಸಾಧಾರಣ ಆ ವ್ಯಕ್ತಿ ಎಷ್ಟು ಸಮಯದಿಂದ ಆತ ಮರಣವನ್ನು ಅಪ್ಪಿದ್ದಾನೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ತನಿಖಾಧಿಕಾರಿಗಳು ಈ ಸಹಾಯವನ್ನು ಪಡೆದುಕೊಳ್ತಾರೆ. ಸ್ನೇಹಿತರೆ, ಇದೇ ರೀತಿ ಕಣ್ಣಿನ ಒಳಗಡೆ ಕೂಡ ಒಂದು ವಿಟ್ರಿಯಸ್ ಅನ್ನೋ ಒಂದು ದ್ರವ ಇರುತ್ತೆ, ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತಂತ. ಅದು ಎಷ್ಟು ಕಡಿಮೆಯಾಗಿದೆ ಅನ್ನೋದನ್ನು ತಿಳಿದುಕೊಳ್ಳುವುದರ ಮುಖಾಂತರವೂ ಈ ವ್ಯಕ್ತಿ ಸಾವನ್ನಪ್ಪಿ ಎಷ್ಟು ನಿಮಿಷಗಳಾಗಿದೆ, ಎಷ್ಟು ವರ್ಷಗಳಾಗಿದೆ ಅನ್ನೋದನ್ನು ಕೂಡ, ವರ್ಷಗಳು ಮೀನ್ಸ್ ಅದಕ್ಕಿಂತ ಕಡಿಮೆ ಅವಧಿಯಲ್ಲಿ ಎಷ್ಟು ದಿನಗಳಾಗಿದೆ ಅನ್ನೋದನ್ನು ಕೂಡ ಕಂಡು ಹಿಡಿಯಬಹುದು. ಇನ್ನು 30 ನಿಮಿಷಗಳಿಂದ 12 ಗಂಟೆಯ ಅವಧಿ ಅಂದರೆ ಇದನ್ನು ಲಿವರ್ ಮಾರ್ಟಿಸ್ ಅಂತ ಹೇಳಿ ಕರಿತೀವಿ. ಯಾವಾಗ ವ್ಯಕ್ತಿ ಮರಣ ಹೊಂದುತ್ತಾನೋ ಅದಾದ ನಂತರ ಗುರುತ್ವಾಕರ್ಷಣ ಬಲದಿಂದ ನಮ್ಮ ದೇಹದ ರಕ್ತ ಶರೀರದ ಕೆಳಭಾಗಗಳಿಗೆ ಚಲಿಸಲಿಕ್ಕೆ ಹೋಗಿಬಿಡುತ್ತೆ. ಈ ಕಾರಣದಿಂದಾಗಿಯೇ ರಕ್ತವು ಈ ಮಡ್ಡಿ ಸ್ವರೂಪದಿಂದ ನೀರಾಗಲಿಕ್ಕೆ ಶುರುವಾಗುತ್ತೆ. ರಕ್ತ ಯಾವಾಗ ಕೆಳಭಾಗಗಳಿಗೆ ಸೇರಿಕೊಂಡ ಬಳಿಕ ಚರ್ಮದ ಮೇಲೂ ಕೂಡ ಈ ಬ್ಲಡ್ನ ಬದಲಾವಣೆಗಳು ಗೋಚರ ಆಗ್ತಾ ಹೋಗುತ್ತೆ. ಅಂದರೆ ಯಾವ ರೀತಿ ನಮ್ಮ ಈ ಮೃತದೇಹ ಮಲಗಿಕೊಂಡಿದೆಯೋ ಅದರ ಕೆಳಭಾಗ ಕೂಡ ಆ ರಕ್ತದ ಬಣ್ಣ ಪಡೀಲಿಕ್ಕೆ ಶುರುವಾಗುತ್ತೆ. ಸಾಮಾನ್ಯವಾಗಿ ನೇಣು ಹಾಕ್ಕೊಂಡವರಲ್ಲಿ ಮುಂಗೈ ಮತ್ತು ಮೊಣಕಾಲಿನಲ್ಲಿ ಮಾತ್ರ ಇದು ಕಂಡುಬರುತ್ತೆ. ಆದರೆ ಹರಿಯೋ ನೀರಿನಲ್ಲಿ ಇರ್ತಕ್ಕಂಥ ಮೃತದೇಹಗಳು ಶರೀರದಲ್ಲಿ ಇದು ಕಂಡು ಬರೋದಿಲ್ಲ. ನಿಂತ ನೀರಿನಲ್ಲಿ ದೇಹದ ರಕ್ತ ಸಂಗ್ರಹವೂ ಕೂಡ ಹೊಟ್ಟೆಯ ಕೆಳಭಾಗದಲ್ಲಿ ಕಂಡುಬರುತ್ತೆ. ಸ್ನೇಹಿತರೆ, ಇನ್ನು 1 ಗಂಟೆಯಿಂದ 12 ಗಂಟೆ ಅವಧಿಯನ್ನು ನಾವು ರಿಗರ್ ಮಾರ್ಟಿಸ್ ಅಂತ ಹೇಳಿ ಕರಿತೀವಿ. ಈ ಅವಧಿಯಲ್ಲಿ ಏನಾಗುತ್ತೆ, ಮೃತದೇಹದ ಮಾಂಸಖಂಡಗಳು ಗಟ್ಟಿಯಾಗಲಿಕ್ಕೆ ಶುರುವಾಗುತ್ತೆ. ಮೊದಲು ಮುಖದ ಮೇಲಿನ ಸ್ನಾಯುಗಳು, ನಂತರ ದೊಡ್ಡ ಸ್ನಾಯುಗಳು, ಕೊನೆಯಲ್ಲಿ ಹೃದಯದ ಸ್ನಾಯುಗಳು ಸಡಿಲ ಅಂದರೆ ಗಟ್ಟಿ ಆಗಲಿಕ್ಕೆ ಶುರುವಾಗುತ್ತೆ. ಒಮ್ಮೆ ಗಟ್ಟಿಯಾದ ಮಾಂಸಖಂಡಗಳು ನೆಟ್ಟಗೆ ಮಾಡೋದು ಬಹಳ ಕಷ್ಟದ ಕೆಲಸ. ಅದಕ್ಕೋಸ್ಕರವೇ ಆರಂಭದಲ್ಲೇ ಕಾಲನ್ನು ಮಡಚೋದಾಗಿರ್ಬೋದು, ಕೈಯನ್ನು ಮಡಚೋ ಕೆಲಸವನ್ನಾಗಲಿ ಮೊದಲೇ ಮಾಡಿಬಿಡ್ತಾರೆ. ಇದೇ ಕಾರಣಕ್ಕೆ ಮರಣ ಹೊಂದಿದಂಥ ಕೆಲವು ಸಮಯದ ಒಳಗೆ ಅವರಿಗೆ ಬಟ್ಟೆಯನ್ನು ಧರಿಸದಿದ್ದರೆ ನಂತರ ನೀವು ಬಟ್ಟೆಯನ್ನು ಹಾಕೋದು ತುಂಬ ಕಷ್ಟವಾಗಿಬಿಡುತ್ತೆ. ಶಕ್ತಿಯನ್ನು ಉಪಯೋಗಿಸಿ ಒಮ್ಮೆಗೆ ಅದನ್ನು ಮುರಿದ್ರೆ ನಂತರ ಮಾಂಸಖಂಡ ಮತ್ತೆ ಗಟ್ಟಿ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಈ ಸಮಯವನ್ನು ನಾವು 1 ಗಂಟೆಯಿಂದ 12 ಗಂಟೆ ಅವಧಿ ಒಳಗೆ ಮಾಡಬೇಕು. ಇದನ್ನೇ ನಾವು ರಿಗರ್ ಮಾರ್ಟಿಸ್ ಅಂತ ಹೇಳಿ ಕರಿತೀವಿ. ಸ್ನೇಹಿತರೆ, ಅದಾದ ನಂತರ 1 ರಿಂದ 3 ದಿನದ ಅವಧಿಯಲ್ಲಿ ಮಣ್ಣೊಳಗೆ ಸೇರಿದ ಮೃತದೇಹ ಏನಾಗುತ್ತೆ ಅಂತ. ಈ ಸಮಯದಲ್ಲಿ ಶರೀರದ ಕೋಶಗಳು ತಮ್ಮನ್ನು ತಾವೇ ನಾಶ ಮಾಡ್ಕೊಳ್ತಾ ಹೋಗ್ತಾವೆ. ಈ ಪ್ರಕ್ರಿಯೆಗೆ ಸ್ವಯಂ ಪಚನ ಅಥವಾ ಆಟೋಲೈಸಿಸ್ ಅಂತ ಹೇಳಿ ಕರೀತಾರೆ. ದೇಹದ ಕೋಶದೊಳಗಿನ ಏನಿರ್ತಾವಲ್ವ, ದೇಹದೊಳಗೆ ಎಂಜೈಮ್ಸ್ ಅನ್ನೋ ಕೋಶಗಳೇನಿರ್ತಾವಲ್ವ, ಅವು ತಮ್ಮನ್ನು ತಾವೇ ಸ್ವಯಂ ಕರಗಿಸ್ಕೊಳ್ತಾ ಹೋಗ್ತವೆ. ಇದು ಲಿವರ್ ಮತ್ತು
ಪ್ಯಾಂಕ್ರಿಯಾಸ್ ಮೊದಲಾದವುಗಳಲ್ಲಿ ಹೆಚ್ಚು ಸ್ಪಷ್ಟವಾಗಿ ಕಂಡುಬರುತ್ತೆ. ಇನ್ನು 24ರಿಂದ 80 ಗಂಟೆಯ ಅವಧಿ, ಅಂದರೆ ಒಂದು ದಿನದಿಂದ 80 ಗಂಟೆಯ ಅವಧಿಯಲ್ಲಿ ಏನಾಗುತ್ತೆ ಅಂತ, ಆಗ ನಿಜವಾಗ್ಲೂ ಶರೀರ ಕೊಳಿಲಿಕ್ಕೆ ಶುರುವಾಗುತ್ತೆ. ಶರೀರದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾದ ಕ್ರಿಯೆಯಿಂದ ಹೊಟ್ಟೆಯ ಕೆಳಭಾಗದಲ್ಲಿ ಹಸಿರು ಬಣ್ಣ ಗೋಚರವಾಗುತ್ತೆ. ಆಗ ಉಂಟಾಗ್ತಕ್ಕಂಥ ಅನಿಲಗಳಿಂದ, ಗ್ಯಾಸಸ್ಸಿಂದ ಅಲ್ಲಲ್ಲಿ ಚರ್ಮದ ಮೇಲೆ ನೀರಿನ ಗುಳ್ಳೆಗಳು ಉಂಟಾಗಿ ಚರ್ಮ ಸಡಿಲವಾಗಿ ಕಿತ್ತು ಬರ್ತಾ ಹೋಗುತ್ತೆ. ಕ್ರಮೇಣ ದೇಹ ಊದ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಕಣ್ಣು ನಾಲಿಗೆ ಹೊರ ಬರೋದರಿಂದ ಬಾಯಿ ಮತ್ತು ಮೂಗಿನಿಂದ ರಕ್ತ ಮಿಶ್ರಿತ ದ್ರವ ಸ್ರವಿಸುತ್ತೆ. ಇದನ್ನು ನೀವು 3-4 ದಿನ ಮನೆಯೊಳಗೆ ಯಾರಾದರೂ ಇದೇ ರೀತಿಯಾಗಿ ಮೃತಪಟ್ಟಿದ್ರೆ ಇದೆಲ್ಲವನ್ನು ಕೂಡ ಬಹಳಷ್ಟು ಜನ ಕೇಳಿರ್ತೀರಿ, ನೋಡಿರ್ತೀರಿ ಕೂಡ. ಇನ್ನು 3 ದಿನದಿಂದ 1 ತಿಂಗಳೊಳಗೆ ಏನಾಗುತ್ತೆ ದೇಹದಲ್ಲಿ ಅಂತ, ಈ ಸಮಯದಲ್ಲಿ ಅಂಗಾಂಗಗಳು ಸಂಪೂರ್ಣವಾಗಿ ಕೊಳೆತು ಜೊತೆಗೆ ಮೃದುವಾಗಲಿಕ್ಕೆ ಶುರುವಾಗುತ್ತೆ. ಹೆಚ್ಚು ಆಳವಾಗಿ ಮಣ್ಣಿನ ಕೆಳಗೆ ಉಳಿದಿದ್ದರೆ ಕೆಲವೊಂದು ನೊಣದಂತಹ ಹುಳುಗಳು ಅದನ್ನು ಭಕ್ಷಿಸತೊಡಗುತ್ತವೆ. ಆ ಮ್ಯಾಗ್ನೆಟ್ಗಳ ಬೆಳವಣಿಗೆಯಿಂದಾಗಿ ಅಂದರೆ ಈ ಮ್ಯಾಗಟ್ಗಳ ಬೆಳವಣಿಗೆಯನ್ನು ಆಧರಿಸಿ ಎಷ್ಟು ಸಮಯದ ಹಿಂದೆ ವ್ಯಕ್ತಿ ಮರಣ ಹೊಂದಿರಬಹುದು ಎಂಬುದನ್ನು ಕೂಡ ಸುಲಭವಾಗಿ ಅಂದಾಜಿಸಬಹುದು. ಇನ್ನು 1 ತಿಂಗಳ ನಂತರ ಏನಾಗುತ್ತೆ ಅಂತ, ಈ ಹಂತದಲ್ಲಿ ಮೃತದೇಹ ಎಲುಬಾಗುವ ಪ್ರಕ್ರಿಯೆಗೆ ತನ್ನನ್ನು ಒಡ್ಡಿಕೊಳ್ಳುತ್ತೆ. ನಂತರದ ಸಮಯದಲ್ಲಿ ಕಾಲು ಕೈಗಳಲ್ಲಿನ ಅಂಗಾಂಗಗಳು ಮಾಂಸವನ್ನು ಕೂಡ ಕಳೆದುಕೊಳ್ತವೆ. ಆದರೆ ಮಣ್ಣಿನ ಒಳಗೆ ಗಾಳಿ ಓಡಾಡದ ಪರಿಸರ, ತಂಪು ವಾತಾವರಣದಲ್ಲಿ ಈ ಕ್ರಿಯೆಗಳು ನಿಧಾನವಾಗಿರ್ತವೆ. ಅದನ್ನೇ ಹೇಳಿದ್ದು ನಾನು, ಧರ್ಮಸ್ಥಳದ ಪರಿಸರದಲ್ಲಿ ಹೆಚ್ಚು ತೇವಾಂಶ ಇರುತ್ತೆ. ನೀವು ಮೇಲೆ 3 ಅಡಿ 4 ಅಡಿ ಆಳದಲ್ಲಿ ಹೂತಿದ್ರೆ ಅಲ್ಲಿ ಹೆಚ್ಚಿನ ತೇವಾಂಶ ಇದ್ದರೆ ಅಂದರೆ ಕೊಳೆಯೋ ಪ್ರೋಸೆಸ್ ತುಂಬ ನಿಧಾನವಾಗಿರುತ್ತೆ ಅಂತ. ಅದಕ್ಕೋಸ್ಕರವಾಗಿ ಹೆಚ್ಚಾಗಿ ನಾವು ಫ್ಯಾಟಿ ಹೆಣ್ಮಕ್ಳ ಬಗ್ಗೆ ಮಾತನಾಡ್ತಾ ಇದ್ದೆ. ಆವಾಗ ದೇಹ ಮೇಣಕ್ಕೆ ಕನ್ವರ್ಟ್ ಆಗಿಬಿಡುತ್ತೆ, ಇಡೀ ದೇಹ ಮೇಣದ ರೀತಿ ಬದಲಾವಣೆ ಆಗ್ತಾ ಹೋಗುತ್ತೆ. ಆಗ ಕೊಳೆಯೋದಿಲ್ಲ, ಮೃತದೇಹ ಹಾಗೆ ಇರುತ್ತೆ ಅನ್ನೋದು ಕೂಡ FSL ತನಿಖಾಧಿಕಾರಿಗಳು ಹೇಳ್ತಾ ಇದ್ದರು. ಇನ್ನು ನಾನು ಹೇಳ್ತಾ ಇದ್ದೆ ಏನಾಗಬಹುದು ಅಂತ, ತಂಪು ವಾತಾವರಣ ಇದ್ದರೆ ಕೊಳೆಯೋದು ನಿಧಾನವಾಗ್ತಾ ಹೋಗುತ್ತೆ. ನೆಲದಲ್ಲಿನ ಆಳವೂ ಕೂಡ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಇನ್ನು 1 ತಿಂಗಳಿನಿಂದ 1 ವರ್ಷಗಳವರೆಗೆ ದೇಹದಲ್ಲಿನ ಕೊಬ್ಬಿನಲ್ಲಿ ಬದಲಾವಣೆಯಾಗಿ ಅಡಿಪೋಸಿಯರ್ ಎನ್ನುವ ಸ್ಥಿತಿ ರೂಪುಗೊಳ್ಳುತ್ತೆ. ಇದು ಮೃತದೇಹವು ಕೊಳೆತಾಗ ಕೊಬ್ಬಿನ ಅಂಗಾಂಶಗಳಿಂದ ರೂಪುಗೊಳ್ತಕ್ಕಂಥ ಮೇಣದಂಥ ವಸ್ತುವಾಗಿದ್ದು ಇದನ್ನು ಸಾಮಾನ್ಯವಾಗಿ ಶವಮೇಣ ಅಂತ ಹೇಳಿ ಕರೀತಾರೆ. ಇದು ನೀರಿರುವ ಅಥವಾ ಒದ್ದೆಯಾದ ಮಣ್ಣು ಇರುವ ಆಮ್ಲಜನಕ ರಹಿತ ವಾತಾವರಣದಲ್ಲಿ ದೇಹವು ಕೊಳೆಯಬೇಕಾದ್ರೆ ಬ್ಯಾಕ್ಟೀರಿಯಾದ ಹೈಡ್ರೋಲಿಸಿಸ್ ಪ್ರಕ್ರಿಯೆಯಿಂದ ಉಂಟಾಗುತ್ತೆ. ಅಡಿಪೋಸಿಯರ್ ದೇಹದ ಆಕಾರವನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದು ವಿಧಿವಿಜ್ಞಾನ ತನಿಖೆಗಳಲ್ಲಿ ಮರಣೋತ್ತರ ಸಮಯ ಮತ್ತು ಸಾವು ಸಂಭವಿಸಿದ ಪರಿಸ್ಥಿತಿಗಳನ್ನು ನಿರ್ಧಾರ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ. ಆದರೆ ಮರುಭೂಮಿಯಂಥ ಪ್ರದೇಶಗಳಲ್ಲಿ ಶರೀರದ ನೀರಿನ ಅಂಶ ಒಮ್ಮೆಲೆ ಆರಿ ಹೋಗಿ ಶುಷ್ಠೀಕರಣ ಅಂತ ಹೇಳಿ ಕರಿತೀವಿ, ಅಂದರೆ ಮಮ್ಮಿಫಿಕೇಷನ್ ಆರಂಭವಾಗುತ್ತೆ. ಇದು ಆಳವಾದಂಥ ನೆಲದಲ್ಲಿ ಗಾಳಿ ಬೆಳಕು ಓಡಾಡದೇ ಇರತಕ್ಕಂತಹ ಜಾಗಗಳಲ್ಲೂ ಕೂಡ ಘಟಿಸಬಹುದು. ಈ ಎರಡೂ ಪರಿಸ್ಥಿತಿಗಳು ಇಲ್ಲದೇ ಇದ್ದರೆ 1 ವರ್ಷದಲ್ಲಿ ಸಾಮಾನ್ಯವಾಗಿ ದೇಹದ ಉಳಿದ ಭಾಗ ಕಳೆದು ಹೋಗಿ ಮೂಳೆಗಳು ಮಾತ್ರ ಉಳಿದುಕೊಳ್ತವೆ. ಹಲ್ಲು ಮಾತ್ರ ಸಾಧಾರಣವಾಗಿ ಕೊಳೆಯೋದೇ ಇಲ್ಲ. ಇನ್ನು 1ರಿಂದ 10 ವರ್ಷ ಶವವನ್ನು ಮಣ್ಣಿನಲ್ಲಿ ಸರಿಯಾಗಿ ಮುಚ್ಚದೇ ಇದ್ದರೆ ಶರೀರದ ಎಲುಬುಗಳು ಬಿರುಕೊಂಡು ಬಿಳುಪು ಸುಣ್ಣದ ಚಿಪ್ಪಿನಂತಾಗಿ ನಾಶವಾಗಲಿಕ್ಕೆ ತೊಡಗ್ತವೆ. ನೆಲದ ರಾಸಾಯನಿಕತೆಗೆ ಅನುಗುಣವಾಗಿ ತೇವಪೂರ್ಣ ಆಮ್ಲೀಯ ನೆಲದಲ್ಲಿ 10ರಿಂದ 50 ವರ್ಷದಲ್ಲಿ ಎಲುಬು ಸಂಪೂರ್ಣ ಕರಗಿಬಿಡುತ್ತೆ. ಆದರೆ ಕ್ಷಾರೀಯ ನೆಲದಲ್ಲಿ ಎಲುಬುಗಳು ಉಳಿಯುವ ಸಾಧ್ಯತೆ ಹೆಚ್ಚು. ಅತಿ ಶೀತ ಮತ್ತು ಅತಿ ಉಷ್ಣ ಪ್ರದೇಶದಲ್ಲಿ ಮೂಳೆಗಳು ಉಳಿತವೆ. ಇನ್ನು ನೆಲದ ಮೇಲೆ ಇರತಕ್ಕಂಥ ಮೂಳೆಗಳು 50ರಿಂದ 100 ವರ್ಷದಲ್ಲಿ ಸಂಪೂರ್ಣ ಪುಡಿ ಆಗಿಬಿಡ್ತವೆ. ಆದರೆ ಕೆಲವು ರಾಸಾಯನಿಕಗಳು ಮೂಳೆಯಲ್ಲಿ ಸೇರಿ ಪಳೆಯುಳಿಕೆ ಆಗಬಹುದು. ಇನ್ನು 100ರಿಂದ 1000 ವರ್ಷ ಅದು ಅಂದಾಜು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಹಳೆಯ ಶವವಾಗಿರೋದನ್ನು ಎಲುಬಿನಲ್ಲಿ ಜೈವಿಕ ಅಂಶಗಳಾದಂಥ ಕೊಲೆಜನ್ನು, DNA ಎಲ್ಲ ನಾಶ ಆಗಿ ಸಣ್ಣ ತುಂಡುಗಳ ವಿಂಗಡಣೆ ಆಗಿಬಿಡುತ್ತೆ. ಕೆಲವು ಶಿಳೆಗಳಂತಾದ ಅಂಗಾಂಗಗಳಲ್ಲಿ DNA ಉಳಿಯೋ ಸಾಧ್ಯತೆ ಇರುತ್ತೆ. ಇನ್ನು 1000 ವರ್ಷಗಳ ನಂತರ ಎಲ್ಲವೂ ನಾಶ ಆಗಿಬಿಟ್ಟಿರುತ್ತೆ. ಈಜಿಪ್ಟ್ನ ಪಿರಮಿಡ್ನಂಥ ವಾತಾವರಣದಲ್ಲಿ ಮಾತ್ರವೇ ಶರೀರಕ್ಕೆ ಕೆಲವೊಮ್ಮೆ ರಾಸಾಯನಿಕಗಳನ್ನು ಸೇರಿಸಿ ಮಮ್ಮಿಗಳ ರೀತಿಯಾಗಿ ನೀವು ತೆರೆದಿಡಬಹುದು. ಇನ್ನು ಹಿಮಚ್ಛಾದಿತ ಬೆಟ್ಟಗಳಲ್ಲಿ ಅನೇಕ ವರ್ಷಗಳ ಕಾಲವೂ ಕೂಡ ನಿಮ್ಮ ಮೃತದೇಹ ಉಳಿದಿರೋ ಚಾನ್ಸಸ್ ಇರುತ್ತೆ. ಇನ್ನು ಮೂಳೆಗಳಿಂದ DNA ಹೋಲಿಕೆ ಹೆಂಗೆ ಕಂಪೇರ್ ಮಾಡ್ತಾರೆ ಅಂತ, ಯಾವಾಗ ನೆಲದ ಅಸ್ಥಿಪಂಜರ ದೊರೆಯುತ್ತೋ ಆ ಮೂಳೆಗಳನ್ನು DNA ಅಲ್ಲದೆ ಯಾವುದಾದ್ರೂ ವಿಷಪೂರ್ಣವಾಗಿದೆಯೇ ಅನ್ನೋದನ್ನ ಪರೀಕ್ಷೆ ಮಾಡಲಿಕ್ಕೆ ವಿಧಿವಿಜ್ಞಾನ ಕೇಂದ್ರದ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತಾರೆ FSLಗೆ. ಕೆಲವೊಂದು ದೇಹದಲ್ಲಿ ಹೋಗಿರ್ತಕ್ಕಂಥ ಪಾಯ್ಸನ್ ಅಂದರೆ ವಿಷಗಳು ಮೂಳೆ ಅಥವಾ ಕೂದಲಿನಲ್ಲಿ ಅನೇಕ ವರ್ಷ
ಉಳಿತವೆ. DNA ಪ್ರೊಫೈಲ್ ಕ್ರಿಯೇಟ್ ಮಾಡಿದ ನಂತರ ಮೃತ ವ್ಯಕ್ತಿಗೆ ಯಾರಾದರೂ ಸಂಬಂಧಿಕರು ಇದ್ದರೆ ಆ ವ್ಯಕ್ತಿಯ ಬ್ಲಡ್ನ ಕಂಪೇರ್ ಮಾಡ್ತಾರೆ. ಮೂಳೆಗಳಲ್ಲಿ ಕಂಡು ಬಂದಂಥ DNA ಮತ್ತು ಶಂಕಿತ ಸಂಬಂಧಿಕರ DNA ತಾಳೆ ಆದರೆ ಆ ಮೃತ ವ್ಯಕ್ತಿ ಇಂತಹ ಕುಟುಂಬಕ್ಕೆ ಸೇರಿದವರು ಅನ್ನೋದನ್ನ ಕಂಡುಹಿಡಿಬೋದು. ತಂದೆ ತಾಯಿ ಅಣ್ಣ ತಮ್ಮಂದಿರ ಕುಟುಂಬದವರ DNA ದೊರಕಿದರೆ ಖಚಿತವಾಗಿಯೂ ಕೂಡ ಇಂಥ ಕುಟುಂಬದವರೇ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನಾವು ಧರ್ಮಸ್ಥಳದ ಕೇಸ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ನಾವು ಭಾಳಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ನಾವಿಲ್ಲಿ ಹಂಚಿಕೊಳ್ಳಲೇಬೇಕಾಗುತ್ತೆ. ಯಾಕೆ ಅಂದರೆ ನೋಡಿ, ಈ ಕೇಸಲ್ಲಿ 15ರಿಂದ 20 ವರ್ಷ, ನಾನು 15ರಿಂದ 20 ವರ್ಷಗಳ ಅವಧಿಯಲ್ಲಿ ಏನೆಲ್ಲ ಆಗಬಹುದು ಅನ್ನೋದನ್ನು ಕೂಡ ನಾನು ಹೇಳಿಬಿಟ್ಟಿದ್ದೀನಿ. ಯಾಕೆಂದರೆ ಮಣ್ಣಲ್ಲಿ ನಾವು ಶವವನ್ನು ಮೃತದೇಹವನ್ನು ಒಳಗಿಟ್ಟಾಗ ಏನೆಲ್ಲ ಆಗುತ್ತೆ, ಎಲುಬುಗಳು ಸಣ್ಣದಾಗಿ ಬಿಳುಪು ಸುಣ್ಣದ ಚಿಪ್ನಂತ ಆಗುತ್ತೆ ಅಂತಲೂ ಕೂಡ ಹೇಳಿದ್ದೀನಿ. ಹಾಗಾಗಿ ಹೆಚ್ಚಾಗಿ ಮೂಳೆಗಳು ಸಿಗೋ ಚಾನ್ಸಸ್ ಭಾಳಷ್ಟು ಇದ್ದೇ ಇದೆ, 100% ಇದ್ದೇ ಇದೆ. ಆದರೆ ಮೊದಲು ಸಿಗಬೇಕಷ್ಟೇ, ಅದಾದ ನಂತರ ಆಗ್ತಕ್ಕಂಥ ಬದಲಾವಣೆಗಳು. ಇದು ಖಂಡಿತವಾಗಿಯೂ ಅನೇಕ ಕನ್ಫ್ಯೂಷನ್ಸ್ ಇದ್ದವರಿಗಂತೂ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ನೋಡೋಣ, ಧರ್ಮಸ್ಥಳದ ಕೇಸ್ನಲ್ಲೂ ಕೂಡ ಕ್ಷಣದ ಅಪ್ಡೇಟ್ಸ್ಗಳಿಗಾಗಿ ನಾವು ಕಾಯ್ತಾ ಇದ್ದೀವಿ. 9, 10, 11, 12, 13 ಈ ಪಾಯಿಂಟ್ನಲ್ಲಿಯೇ ಭಾಳಷ್ಟು ಮಾಸ್ ಬರಿಯಲ್ ಮಾಡಿದ್ದೀನಿ ಅಂತ ಅವ್ನು ಹೇಳ್ತಾ ಇರೋದ್ರಿಂದ ಏನೋ ಒಂದು ಆಶಾ ಭಾವನೆಯೊಂದಿಗೆ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆತ ಹೇಳ್ತಾ ಇರೋ ಸತ್ಯನೋ ಸುಳ್ಳು ಅನ್ನೋದನ್ನು ಸದ್ಯದಲ್ಲೇ ಗೊತ್ತಾಗುತ್ತೆ. ಧನ್ಯವಾದ ಸ್ನೇಹಿತರೆ. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು.